ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರೋಂಥ ಈ ಲಂಗನ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೋದು ವಿತ್ ಐರನ್ ಪ್ಲೇಟ್ಸನ್ನು ಇಟ್ಕೊಂಡು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ, ನೀವು ಕೂಡ ಟ್ರೈ ಮಾಡಿ. ಸ್ಯಾರಿಯಲ್ಲಿ ನಾನಿವತ್ತು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಇದನ್ನು ನೋಡಿ, ಸ್ಯಾರಿ ಈ ರೀತಿ ಇದೆ. ಫಸ್ಟ್ ಈ ರೀತಿ ಪ್ಲೀಟ್ಸ್ ಇಟ್ಟು ಅವ್ರು ಫೋಲ್ಡ್ ಮಾಡಿರ್ತಾರಲ್ವ, ಅದನ್ನು ನೀಟಾಗಿ ಒಂದು ಸಲ ಐರನ್ ಮಾಡಿಕೊಂಡು ಬ್ಲೌಸ್ ಪೀಸು ಮತ್ತು ಸೆರಗ್ ಪಾರ್ಟ್ ಎರಡನ್ನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಇದು ಬ್ಲೌಸ್ ಪೀಸು. ಇನ್ನೊಂದು ಸೈಡು ಸೆರಗಿರುತ್ತಲ್ವ, ಸೆರಗು ಕೂಡ ಡಿಫ್ರೆಂಟ್ ಆಗಿರುತ್ತೆ, ಹಾಗಾಗಿ ಸೆರಗನ್ನು ಕೂಡ ನಾವು ಕಟ್ ಮಾಡ್ಕೋಬೇಕು. ಎರಡನ್ನೂ ಕೂಡ ಈ ರೀತಿ ಕಟ್ ಮಾಡಿ ಸೈಡ್ಗೆ ಇಟ್ಕೊಬಿಡೋಣ. ಬಾರ್ಡರ್ ನಿಮಗೆ ಸೇಮ್ ಇದ್ದರೆ ಬೇಕಾದರೆ ಹಾಗೆ ಇಟ್ಕೋಬೋದು. ಡಿಫ್ರೆಂಟಾಗಿದ್ದಾಗ ನಾವು ಕಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಈಗ ಎರಡನ್ನೂ ಕೂಡ ಕಟ್ ಮಾಡ್ಕೊಂಡ್ಮೇಲೆ ಲೆಂತ್ ನಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ನಾನಿಲ್ಲಿ 42 ಇಂಚಸ್ ಲೆಂತನ್ನು ಇಟ್ಕೊತಾ ಇದ್ದೀನಿ. ಚಿಕ್ಕ ಮಕ್ಕಳಿಗಾದರೆ ಇನ್ನೂ ಕಡಿಮೆ ಬೇಕಾಗುತ್ತೆ, ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು. ಇಲ್ಲ ಒಳಗಡೆಗೆ ಫೋಲ್ಡ್ ಮಾಡಿ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ನಾನು ಮೇಲೆ ಸ್ವಲ್ಪ ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಬಾರ್ಡರ್ಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಂಡು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಯಾರಿ ಫುಲ್ ಈ ರೀತಿ ಕಟ್ ಮಾಡಿಕೊಂಡು ನಾವು ಎಷ್ಟು 1 ಇಂಚ 1/2 ಇಂಚ್ ಅನ್ನೋದನ್ನು ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡು ಫಸ್ಟೇ ಈ ರೀತಿ ಮಾರ್ಕ್ ಮಾಡ್ಕೊಬಿಟ್ರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ನಮಗೆ ಈಸಿ ಆಗುತ್ತೆ. ನಾನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾರ್ಕ್ ಮಾಡಬೇಕು ಅನ್ನೋದನ್ನು ಕೂಡ ತುಂಬ ವಿಡಿಯೋದಲ್ಲೇ ತೋರಿಸಿದ್ದೀನಿ. ನಾನೆಲ್ಲ ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನಿವತ್ತು 1/2 ಇಂಚನ್ನು ಇಟ್ಕೊತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ನಾವು ಈ ರೀತಿ ಸ್ವಲ್ಪ ಕ್ಲಾತನ್ನು ಬಿಡಬೇಕು. ಬಿಟ್ಟು ಈ ರೀತಿ 1 ಇಂಚ್ ಅಥವಾ 1.5 ಇಂಚ್ವರೆಗೂ ನಾವು ಸ್ಟಾರ್ಟಿಂಗಲ್ಲಿ ಬಿಟ್ಟು ಅಲ್ಲಿಂದ ನಾವು ಪ್ಲೀಟ್ಸನ್ನು ಇಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾನಿವತ್ತು 1/2 ಇಂಚಿಗೆ ಇಡ್ತಾ ಇರೋದ್ರಿಂದ ಮಾರ್ಕ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಆ ಮಾರ್ಕಿಂಗ್ಸ್ಗೆ ಕರೆಕ್ಟಾಗಿ ನಾವು ಈ ರೀತಿ ಜೋಡಿಸ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಫಸ್ಟೇ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಈಸಿ ಆಗುತ್ತೆ. ಇಲ್ಲಾಂದರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಪದೇ ಪದೇ ನಾವು ಅಳತೆ ನೋಡ್ಕೊಳ್ತಾ ಮಾರ್ಕ್ ಹಾಕ್ಕೊಳ್ತಾ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಫಸ್ಟೇ ಈ ರೀತಿ ನಾವು ಮಾರ್ಕ್ ಮಾಡ್ಕೊಬಿಟ್ವಿ ಅಂದರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ತುಂಬ ಫಾಸ್ಟಾಗಿ ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೋದು. ಈ ರೀತಿ ಎಲ್ಲದನ್ನು ಕೂಡ ಪ್ಲೇಟ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋದ್ಮೇಲೆ ನಾನು ಐರನ್ ಪ್ಲೇಟ್ಸನ್ನು ಇಡ್ತಾ ಇದ್ದೀನಿ ಅಂತ ಅಂದೆಲ್ಲ, ಹಾಗಾಗಿ ಮಧ್ಯದಲ್ಲಿ ಕೂಡ ಅಲ್ಲಲ್ಲಿ ನಾವು ಇನ್ನೊಂದು ಸಲ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಪ್ಲೇಟ್ಸನ್ನು ಜೋಡಿಸ್ಕೊಂಡು ಆ ರೀತಿ ಮಧ್ಯದಲ್ಲಿ ಕೂಡ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಐರನ್ ಮಾಡ್ಕೊಳ್ಳೋವಾಗ ನಮಗೆ ಈಸಿ ಆಗುತ್ತೆ. ಒಬ್ಬರೇ ಇದ್ದರೂ ಕೂಡ ನೀಟಾಗಿ ಐರನ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇನ್ನೊಬ್ಬರ ಹೆಲ್ಪನ್ನು ಕೂಡ ನಾವು ತಗೋಬೇಕಾಗತ್ತೆ. ನಮ್ಗೆ ಯಾವ್ದು ಈಸಿ ಅನಿಸುತ್ತೋ ಆ ರೀತಿ ಸ್ಟಿಚ್ ಮಾಡ್ಕೋಬೋದು. ನೋಡಿ, ನಾನೀಗ ಮೇಲೆ ಸ್ಟಿಚ್ ಮಾಡ್ಕೊಂಡಿದ್ದೀನಲ್ವ, ಈಗ ಮಧ್ಯದಲ್ಲಿ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ಮತ್ತು ಕೆಳಗಡೆ ಕೂಡ ಬಾರ್ಡರ್ ಇರೋ ಹತ್ರ ಒಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ಕರೆಕ್ಟಾಗಿ ಈ ರೀತಿ ಪ್ಲೇಟ್ಸನ್ನು ಜೋಡಿಸ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನಾವು ಎಷ್ಟು ನೀಟಾಗಿ ಜೋಡಿಸ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಒಂದೊಂದನ್ನೇ ಜೋಡಿಸ್ಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕ್ಕೋಬೇಕು. ಹೀಗೆ ಇಲ್ಲಿ ಮಧ್ಯದಲ್ಲಿ ಒಂದು ಹಾಕಿದ್ದೀನಿ. ನೆಕ್ಸ್ಟ್ ನಾನು ಕೆಳಗಡೆ ಕೂಡ ಬಾರ್ಡರ್ ಹತ್ರ ಒಂದು ಸ್ಟಿಚ್ಚನ್ನು ಈ ರೀತಿ ಜೋಡಿಸ್ಕೊಂಡು ಹಾಕ್ಕೊತೀನಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ನೀಟಾಗಿ ನಾವು ಒಂದು ಸಲ ಐರನ್ ಮಾಡ್ಕೋಬೇಕು. ಐರನ್ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ. ನಾನು ನಾರ್ಮಲ್ ಐರನ್ ಬಾಕ್ಸಿಂದನೇ ಪ್ಲೇಟ್ಸನ್ನು ಇಟ್ಕೊಂಡು ಐರನನ್ನು ಮಾಡ್ತಾಯಿದ್ದೀನಿ. ಸ್ಟೀಮ್ ಐರನ್ನಲ್ಲಿ ಮಾಡಿದ್ರೆ ನಮಗೆ ಪರ್ಮನೆಂಟಾಗಿ ಹಾಗೇ ಇರ್ತವೆ. ನೋಡಿ, ನೀಟಾಗಿ ನಾನೀಗ ಒಂದು ಸಲ ಐರನ್ ಮಾಡ್ಕೊಬಂದಿದ್ದೀನಿ. ಒಂದಕ್ಕೆ 2 ಸಲ ನಾವು ಅದ್ರ ಮೇಲೆ ಉಜ್ಜಿ ಐರನ್ ಮಾಡೋದ್ರಿಂದ ಅದು ನೀಟಾಗೂ ಕೂಡ ನಮಗೆ ಇರುತ್ತೆ. ಹಾಗೆಯೇ ಈ ಮಧ್ಯೆ ಹಾಕಿರೋ ಸ್ಟಿಚಸ್ಸನ್ನು ನಾವು ನಂತರ ಬಿಚ್ಕೋಬೋದು. ನೋಡಿ, ಈ ರೀತಿ ಒಂದು ಸಲ ಐರನ್ ಮಾಡ್ಕೊಂಡು ಬಂದಮೇಲೆ ಈಗ ನಾವು ಇದಕ್ಕೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಲೈನಿಂಗು ನೀವು ಫಸ್ಟೇ ಬೇಕಾದರೂ ಅಟ್ಯಾಚ್ ಮಾಡ್ಕೋಬೋದು, ಇಲ್ಲ ಈ ರೀತಿ ಐರನ್ ಮಾಡ್ಕೊಂಡು ಮೇಲೆ ಬೇಕಾದರೂ ಅಟ್ಯಾಚ್ ಮಾಡ್ಕೋಬೋದು. ಐರನ್ ಮಾಡೋ ಆಗಿದ್ದರೆ ಫಸ್ಟ್ ಐರನ್ ಮಾಡ್ಕೊಂಡು ಬಂದು ನಂತರ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ರಾಂಗ್ ಸೈಡ್ಗೆ ಈ ರೀತಿ ಲೈನಿಂಗನ್ನು ಇಟ್ಕೊಂಡು ಅದು ಕೂಡ ಪ್ಲೇಟ್ಸ್ ಇಟ್ಕೊಳ್ತಾ ಸ್ಟಿಚ್ ಮಾಡ್ಕೋಬೇಕು. ನೀವು ಲೈನಿಂಗು ಮೈನ್ ಕ್ಲಾತ್ ಅಷ್ಟಾದರೂ ಇಟ್ಕೋಬೋದು, ಇಲ್ಲ ಕಡಿಮೆ ಬೇಕಾದರೂ ಇಟ್ಕೋಬೋದು. ಸ್ಯಾರಿಯಲ್ಲಿ ಇದು 5 ಮೀಟರ್ಸ್ವರೆಗೂ ಇರುತ್ತಲ್ವ ಮೇನ್ ಕ್ಲಾತು, ಹಾಗಾಗಿ ಅಷ್ಟೊಂದು ಇಟ್ಟರೆ ನಮಗೆ ಜಾಸ್ತಿ ದಪ್ಪ ಅನಿಸುತ್ತೆ. ಅದು ನಿಮ್ಮ ಚಾಯ್ಸ್, ನಿಮ್ಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ.
ಮತ್ತು ತುಂಬ ಸಲ ಕೇಳ್ತಾ ಇರ್ತಾರೆ ಎಷ್ಟು ಕ್ಲಾತ್ ತೊಗೋಬೇಕು, ಎಷ್ಟು ಮೀಟರ್ ಕ್ಲಾತ್ ತೊಗೋಬೇಕು ಅನ್ನೋದು. ನಾನು ಸ್ಯಾರಿ ಅಲ್ಲದೆ ನನ್ನ ಮಕ್ಕಳಿಗೆ ಫುಲ್ ಸ್ಯಾರಿನ ಯೂಸ್ ಮಾಡ್ತೀನಿ. ಬಾರ್ಡರ್ ಇದು ಸೆರಗು ಪಾಟು ಬ್ಲೌಸ್ ಪೀಸನ್ನು ಕಟ್ ಮಾಡಿ. ನಾವು ಚಿಕ್ಕ ಮಕ್ಳಿಗಾದರೆ ಒಂದು 3 ಮೀಟರ್ 2.5 ಮೀಟರ್ವರೆಗೂ ತೊಗೋಬೋದು. ಈಗ 5 to 10 ಇಯರ್ಸ್ ಒಂದು 8 ಇಯರ್ಸ್ ಮಕ್ಳು ಅಂದ್ಕೊಳ್ಳಿ, ನೀವು 2.5 ಅಥವಾ 3 ಮೀಟರ್ಸ್ವರೆಗೂ ತೊಗೋಬೋದು. 10ಇಂದ ಒಂದು 15 ಇಯರ್ಸ್ ಮಕ್ಳವರೆಗೂ ನೀವು 4 ಮೀಟರ್ 5 ಮೀಟರ್ವರೆಗೂ ಕೂಡ ಬಳಸ್ಕೋಬೋದು. ಜಾಸ್ತಿ ಕ್ಲಾತ್ ಇದ್ದಷ್ಟು ನಮಗೆ ಲಂಗ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೇ ಇಡಬೇಕು ಅಂತ ಏನಿಲ್ಲ. ಚಿಕ್ಕ ಮಕ್ಕಳಿಗೆ ನಾವು ಕಡಿಮೆ ಕ್ಲಾತ್ ತಗೊಂಡ್ರೂ ನಡೆಯುತ್ತೆ, ಆದರೆ ದೊಡ್ಡ ಮಕ್ಕಳಿಗೆ ನಾವು 4 ಮೀಟರ್ಸ್ ಎಬೋವ್ ತಗೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಸ್ಕರ್ಟ್ ಅನ್ನೋದು. ಈಗ ನೋಡಿ ಬೆಲ್ಟನ್ನು ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬೆಲ್ಟಿಗೆ ಲೈನಿಂಗನ್ನು ಕೂಡ ಅಟ್ಯಾಚ್ ಮಾಡಿಕೊಂಡು ಒಂದು ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಸೈಡು ನಾನು ಲಂಗಕ್ಕೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅಗಲ ನಾವು 4 ಇಂಚ್ ಅಥವಾ 5 ಇಂಚ್ವರೆಗೂ ತಗೋಬೋದು. ನಿಮ್ಗೆ ಎಷ್ಟು ಅಗಲ ಬೇಕು ಅನ್ನೋದನ್ನು ಡಿಪೆಂಡ್ ಮಾಡ್ಕೊಳ್ಳಿ. 2 ಇಂಚಸ್ ಅಂತಂದರೆ ನಾವು 5 ಇಂಚಸ್ ತಗೋಬೇಕಾಗುತ್ತೆ, ಯಾಕಂದರೆ ಡಬಲ್ ಫೋಲ್ಡ್ ಮೇಲೆ ಮತ್ತೆ ಮಾರ್ಜಿನ್ಗೆ ಸೇರಿಸಿ 5 ಅಥವಾ 6 ಇಂಚಸ್ವರೆಗೂ ಇಟ್ಕೋಬೋದು. ಈಗ ಎರಡೂ ಸೈಡ್ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡು ಎರಡೂ ಸೈಡ್ಗೂ ಕೂಡ ನಂತರ ಈಗ ಬೆಲ್ಟನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ಮೇಲೆಯಿಂದ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಒಳಗಡೆಯಿಂದ ನಾವು ಫೋಲ್ಡ್ ಮಾಡ್ಕೊಂಡ್ವಿ ಅಂದರೆ ಮೇಲೆ ಸ್ಟಿಚ್ ಎಲ್ಲಿ ಬೀಳ್ತಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ, ಫಿನಿಶಿಂಗ್ ಕರೆಕ್ಟಾಗಿ ಬರಲ್ಲ. ಹಾಗಾಗಿ ನೋಡಿ ಈ ರೀತಿ ಮೇಲೆಯಿಂದ ಸ್ಟಿಚ್ ಹಾಕ್ಕೊಂಡ್ವಿ ಅಂತಂದರೆ ಸ್ಟಿಚ್ ಅನ್ನೋದು ಈವನ್ನಾಗಿ ನಮ್ಗೆ ಒಂದೇ ಕಡೆ ಬೀಳ್ತಾ ಇರೋದು ಗೊತ್ತಾಗುತ್ತಲ್ವ. ಹಾಗಾಗಿ ಮತ್ತು ಮಾರ್ಜಿನ್ ಅನ್ನೋದು ಬೆಲ್ಟ್ ಒಳಗಡೆಗೆ ಹೋಗಬೇಕು, ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಲಾಡಿ ಹಾಕೋ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಲೂಸ್ ಇಟ್ಕೊಂಡು. ನೀವು ಲಾಡಿ ಆದರೂ ಇಟ್ಕೋಬೋದು, ಇಲ್ಲ ಉಕ್ಸಾದರೂ ಹಾಕ್ಕೋಬೋದು. ನೋಡಿ ಈ ರೀತಿ ಮೇಲೆಯಿಂದ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈಗ ಎರಡೂ ಸೈಡಿಂದ ನಾವು ಈ ರೀತಿ ಸ್ವಲ್ಪ ಗ್ಯಾಪನ್ನು ಕೊಟ್ಟು ನಾನು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ ಇಲ್ಲಿ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸ್ಕರ್ಟ್ ಅನ್ನೋದು ರೆಡಿ ಆಗುತ್ತೆ. ಇದಕ್ಕೊಂದು ಲಾಡಿನ ಹಾಕ್ಕೊಂಡ್ರೆ ನಮಗೆ ಸ್ಕರ್ಟು ರೆಡಿ ಆಗೋಗುತ್ತೆ. ತುಂಬಾ ಈಸಿಯಾಗಿ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಆದರೆ ಪ್ಲೀಟ್ಸನ್ನು ಯಾವ ಸೈಜ್ಗೆ ಎಷ್ಟು ಹೋಲ್ಡ್ ಮಾಡ್ಕೋಬೇಕು ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಆಗ ಇವನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಪದೇ ಪದೇ ಸ್ಟಿಚ್ ಮಾಡಬೇಕು, ಬಿಚ್ಚಬೇಕು, ಆ ರೀತಿ ಆಗೋಗ್ಬಿಡುತ್ತೆ. ಹಾಗಾಗಿ ಎಷ್ಟು ಮೀಟರ್ ಎಷ್ಟು ನಾವು ಇಂಚಸ್ಸಲ್ಲಿ ಅಳತೆ ಮಾಡ್ತೀವಲ್ವ, ಹಾಗಾಗಿ ಎಷ್ಟು ಇಂಚಿದೆ ಅನ್ನೋದನ್ನು ಅಳತೆ ಮಾಡಿಕೊಂಡು ಇದು 180 ಇಂಚಸ್ ಇದೆ. ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡು 1/2 ಇಂಚಿಗೆ ಎಷ್ಟು ಹಾಕ್ಕೋಬೇಕು, 1 ಇಂಚ್ಗೆ ಎಷ್ಟು ಹಾಕ್ಕೋಬೇಕು ಅನ್ನೋದನ್ನು ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅನ್ನೋದು ತೋರಿಸಿದ್ದೀನಿ. ನಿಮ್ಗೆ ಯಾರಿಗಾದರೂ ಇನ್ನೂ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಆ ವಿಡಿಯೋನಾದರೂ ನೋಡಿ, ಇಲ್ಲ ಅಂತಲೇ ನನಗೆ ಕಾಮೆಂಟ್ ಮಾಡಿ, ಮತ್ತೆ ಬೇಕಾದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನೋಡಿ ಮತ್ತೆ ಅದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ಚನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ರಫ್ ಹೊಡ್ಕೊಳ್ಳಿ. ನಾವು ರಫ್ ಹೊಡ್ಕೊಂಡಿಲ್ಲ ಅಂತಂದರೆ ಸ್ಟಿಚಸ್ಸು ಓಪನ್ ಆಗಿಬಿಡುತ್ತೆ. ಕಂಪಲ್ಸರಿ ರಫ್ ಹೊಡ್ಕೊಂಡು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಸ್ಕರ್ಟು ನಮಗೆ ರೆಡಿ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದರ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾಯಿರಿ. ಓಕೆ ಫ್ರೆಂಡ್ಸ್, ಬಾಯ್.